ಮೈಸೂರು ಯೋಗ ಫೆಡರೇಷನ್ ಮೈಸೂರು ಅರಮನೆ ಆವರಣದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಯೋಜಿಸಿತ್ತು. ಅದರ ಅಂಗವಾಗಿ ಇಂದು ಯೋಗಾಭ್ಯಾಸ ಹಾಗೂ ಮಹಾಸಂಕಲ್ಪ ದಿವಸ್ ಆಚರಿಸಲಾಯಿತು. ಈ ವೇಳೆ ಸಂಸದ ಹಾಗೂ ರಾಜವಂಶಸ್ಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಪೋಸ್ಟರ್ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಜೆಎಸ್ಎಸ್ ಸಮೂಹ ಸಂಸ್ಥೆಗಳ ಮುಖ್ಯಸ್ಥ ಡಿ ಶ್ರೀಹರಿ ದ್ವಾರಕನಾಥ್, ಯೋಗ ಕ್ರೀಡಾ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಗಣೇಶ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಸೂರ್ಯ ನಮಸ್ಕಾರ ಸೇರಿದಂತೆ ವಿವಿಧ ಯೋಗಾಸನ ಭಂಗಿಗಳನ್ನು ಪ್ರದರ್ಶಿಸಲಾಯಿತು. ಈ ವೇಳೆ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಮೈಸೂರಿನಲ್ಲಿ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗುತ್ತಿದೆ. ಈ ಬಾರಿ ವಿವಿಧ ಸಂಘಟನೆಗಳು ಒಗ್ಗೂಡಿ ನಗರದ 120 ಸ್ಥಳಗಳಲ್ಲಿ ಯೋಗಾಭ್ಯಾಸ ನಡೆಸಿ ದಾಖಲೆ ನಿರ್ಮಿಸಲು ಮೈಸೂರು ಯೋಗ ಫೆಡರೇಷನ್ ಸಕಲ ರೀತಿಯ ಸಿದ್ಧತೆ ನಡೆಸಿದೆ. ಯೋಗ ಕೇವಲ ವ್ಯಾಯಾಮ ಪದ್ಧತಿಯಲ್ಲ, ಬದಲಿಗೆ ಜೀವನಕ್ಕೆ ತೃಪ್ತಿ, ಅರ್ಥ ಕೊಡುವ ಮಾರ್ಗವಾಗಿದೆ ಎಂದು ಹೇಳಿದರು. ಒಂದು ಅರ್ಥ ಕೊಡುವಂಥದ್ದು, ಒಂದು ಜೀವನದ ಒಂದು ಒಳ್ಳೆ ದರ್ಶನ ಅಂತ ನಾನು ಭಾವಿಸ್ತೀನಿ. ಆ ನಿಟ್ಟಿನಲ್ಲಿ ಇದನ್ನ ಬಳಸಬೇಕಾಗಿದೆ. ಇದರ ಮೂಲಕ ಒಂದು ಆದರ್ಶ ಒಂದು ಜೀವನಕ್ಕಾಗಿ ಇದು ಒಂದು ಪ್ರೇರಣೆ ಆಗಲಿ ಅಂತ. ಡಿ ಶ್ರೀಹರಿ ದ್ವಾರಕನಾಥ್, ಈ ಬಾರಿ ಮೈಸೂರಿನ 120 ಸ್ಥಳಗಳಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗುತ್ತಿದ್ದು 120 ಯೋಗ ತರಬೇತುದಾರರು ಯೋಗವನ್ನು ಹೇಳಿಕೊಡಲಿದ್ದಾರೆ. 1,20,000ಕ್ಕೂ ಅಧಿಕ ಯೋಗಪಟುಗಳಿಂದ ಯೋಗಾಭ್ಯಾಸ ಮಾಡುವ ಮೂಲಕ ದಾಖಲೆ ನಿರ್ಮಿಸಲು ಉದ್ದೇಶಿಸಲಾಗಿದೆ ಎಂದರು. 1200 ಜನ ಟ್ರೈನರ್ಸ್ ತಯಾರಾಗ್ತಾರೆ. 1,20,000 ಜನರನ್ನ ನಾವು ರೀಚ್ ಮಾಡ್ತೀವಿ ಅನ್ನೋ ಮಹಾಸಂಕಲ್ಪ ಮಹಾರಾಜರ ಮುಖಾಂತರ ಇವತ್ತು ನಾವಿಲ್ಲಿ ನೆರವೇರಿಸಕ್ಕೆ ಹೊರಟಿದ್ದೀವಿ.